ಅದ್ಭುತ. ಪ್ರಕೃತಿ ಅಲ್ವಾ, ಹೆಣ್ಣಂತರ ಯಾವಾಗ್ಲೂ ಚೆನ್ನಾಗಿರುತ್ತೆ. ಜೋ ನೋ ಜೋ, ನಾನ್ ಹೇಳಿದ್ದು ಪ್ರಕೃತಿ ಬಗ್ಗೆ ಅಲ್ಲ. ಇದರಲ್ಲಿ ಇಷ್ಟೊಂದು ಖನಿಜ ಸಂಪತ್ತಿದೆ ಅಂತ ಕನ್ಫರ್ಮ್ ಆದ್ಮೇಲೆ ಗೊತ್ತಾಗಿದ್ದು. ಇದು ಬರೀ ಮಣ್ಣಲ್ಲ, ಸಾವಿರಾರು ಕೋಟಿ ರೂಪಾಯಿ ತರೋ ಹೊನ್ನು ಅಂತ. ಪ್ರತಾಪ್, ಅಲ್ಲಿ ಕಾಣ್ತಾ ಇದೆಯಲ್ಲ ದೊಡ್ಡ ಬೆಟ್ಟ, ಆ ಏರಿಯಾ ಎಲ್ಲ ನಿಮ್ಮ ಒಡೆತನಕ್ಕೆ ಬರುತ್ತಾ? ಅದು ನಮ್ದೆ. ಒಂದು ಕಾಲದಲ್ಲಿ ನಮ್ ದೊಡ್ಡಪ್ಪ ದಾನ ಧರ್ಮದ ಹೆಸರಲ್ಲಿ ಊರವ್ರಿಗೆ ಬಿಟ್ಕೊಟ್ರಂತೆ. ಯಾಕೆ? ಆ ಬೆಡ್ಡಲ್ಲಿ ನಾವು ಡಿಸ್ಕ್ರೀಟ್ ಓರ್ ಟೆಸ್ಟ್ ಕಂಡಕ್ಟ್ ಮಾಡಿದ್ವಲ್ಲ, ರಿಚ್ ಓರ್ ಕಾನ್ಸಂಟ್ರೇಷನ್ ಇರೋದು ಅಲ್ಲೇ. ಅಲ್ಲಿರೋ ಓರ್ನ ನಾವು ಮೈನ್ ಮಾಡಿದ್ದೆ ಆದ್ರೆ ನಿನ್ನ ಮನೆ ಹಿತ್ತಲಲ್ಲಿ ಹೆಲಿಕಾಪ್ಟರ್ ಶೋರೂಮ್ನೇ ಓಪನ್ ಮಾಡ್ಬೋದು. ಈ ಮಣ್ಣಲ್ಲಿ ಇಷ್ಟೊಂದು ಸತ್ವ ಇದೆ ಅಂತ ಗೊತ್ತಿದ್ರೆ ಯಾವತ್ತೋ ಮೈನಿಂಗ್ ಶುರು ಮಾಡ್ತಿದ್ದೆ. ಪ್ರತಾಪ್, ಈ ದೇಶದ ಮಣ್ಣಲ್ಲಿ ಎಷ್ಟು ಸತ್ವ ಇದೆ ಅಂತ ನಿನಗೆ ಅಲ್ಲ, ಜಿಯೋಲಾಜಿಕಲ್ ಸರ್ವೆ ಅವ್ರಿಗೂ ಗೊತ್ತಿಲ್ಲ. ಮೈನಿಂಗ್ ಮ್ಯಾಪಲ್ಲಿ ಇರೋದು ಬರೀ ಅರ್ಧ ಅಷ್ಟೇ. ಒಳ್ಳೇದಾಯ್ತು, ಅವ್ರು ಬಿಟ್ಟಿರೋದನ್ನ ಬಗ್ಯೋಕೆ ಅಂತ ನಾವಿದ್ದೀವಲ್ಲ. ಮೊದಲು ಇಲ್ಲಿ ಅಗ್ಯಕ್ ಬಿಡ್ತಾರ ನೋಡು, ಆಮೇಲೆ ಅಲ್ಲಿ ಬಗೆಯುವಂತೆ. ಯಾಕೆ? ಮೈನಿಂಗ್ ಮಿನಿಸ್ಟ್ರಿ ಪರವಾಗಿರೋ IBM, ಇಂಡಿಯನ್ ಬ್ಯೂರೋ ಆಫ್ ಮೈನಿಂಗ್ ಇದೆಯಲ್ಲ, ಅದು ರೆಕಗ್ನೈಸ್ ಮಾಡಿರೋ ಮೈನಿಂಗ್ ಬೆಲ್ಟ್ ನಲ್ಲಿ ಈ ಪ್ರದೇಶ ಸೇರಿಲ್ಲ. ಅದಕ್ಕೆ ಮೈನಿಂಗ್ ಪರ್ಮಿಷನ್ ಸಿಗೋಲ್ಲ. ಈ ದುರ್ಗಾ ಕೋಟೆಯಲ್ಲಿ ನಮ್ಮನ್ನು ಕೇಳೋರು ಯಾರು? ಅಪ್ಪಣೆ ಕೊಟ್ಟ ಅಭ್ಯಾಸ ಇರೋರು ಆಜ್ಞೆ ಕಾಯಲ್ಲ. ಬಾ ಹೋಗೋಣ, ಅಪ್ಪ ಕಾಯ್ತಿರ್ತಾರೆ. ಆಟ ನನ್ ಕಡೆನೆ ಆಗಂಗೈತೆ. ಈ ನಾಗಪ್ಪ ದಾಳ ಉರುಳಿಸಿ ಕಾಯಿ ನಡೆಸಲ್ಲ, ಕಾಯಿ ನಡೆಸಿ ದಾಳ ಹಾಕ್ತಾನೆ. ಲೆಕ್ಕ ತಪ್ಪಲ್ಲ. ಪಗಡೆ ಆಟದಲ್ಲಿ ಒಂದು ವೇಳೆ ಶಕುನಿ ಸೋತ್ರು ಈ ನಾಗಪ್ಪ ಸೋಲಲ್ಲ. ಅರ್ಧ ಯುದ್ಧದಲ್ಲೇ ಗೆದ್ವಿ ಅಂದ್ಕೊಂಡು ಕತ್ತಿನ ಕೆಳಗ್ ಬಿಡಬಾರ್ದು. ಕತ್ತುಳಿಯಲ್ಲ. ಏನಂತೀಯೋ ಮಗನೇ? ನಿಜಾಪ, ಈಗ ದಾಳ ನಡೆಸೋ ಸರ್ದಿ ನನ್ನದು. ಮೈನಿಂಗ್ ಎಕ್ಸ್ಪರ್ಟ್ಸ್ ರಿಪೋರ್ಟ್ ಪ್ರಕಾರ ನಮ್ಮ ಮಣ್ಣಲ್ಲಿ ದೊಡ್ಡ ಪ್ರಮಾಣದ ಆದ್ರಿದ್ಯಂತೆ. ನಮಗಿಂತ ತುಂಬಾ ಜಾಸ್ತಿ ದೊಡ್ಡಪ್ಪ ದಾನ ಮಾಡಿರೋ ಬೆಟ್ಟದಲ್ಲಿದ್ಯಂತೆ. ದೊಡ್ಡಪ್ಪನ ಬೆಟ್ಟನ? ಊರವ್ರಿಗೆ ನಮ್ಮ ಅಣ್ಣ ದಾನ ಅಂತ ಕೊಟ್ಟಿರೋದನ್ನ ವಾಪಸ್ ಕೇಳಿದ್ರೆ ನಮ್ಮ ವಂಶದ ಬೆಲೆ ಕಮ್ಮಿ ಆಗುತ್ತೆ ಮಗನೇ. ಹಾಗೊಂದು ವೇಳೆ ಅದು ನಿನಗೆ ಬೇಕೇ ಬೇಕು ಅನ್ನೋದಾದ್ರೆ ಇರೋದು ಒಂದೇ ಒಂದು ದಾರಿ. ನೀನು ಈ ಊರಿನ ಪಾಳೆಗಾರನ ಪಟ್ಟಕ್ಕೆ ಏರ್ಬೇಕು. ನಾಯಕತ್ವದ ಹೆಸರಿನಲ್ಲಿ ನಾಜೂಕಾಗಿ ನಾವು ಅದನ್ನ ನಮ್ಮ ವಶಕ್ಕೆ ಮಾಡ್ಕೋಬಹುದು. ಮೈನಿಂಗು ಪಾಳೆಗಾರಿಕೆಗೂ ಏನ್ ಸಂಬಂಧ? ಪಾಳೆಗಾರಿಕೆ ಇನ್ನೂ ಜೀವಂತವಾಗಿದೆಯಾ? ಈ ದೇಶದ ಜನಕ್ಕೆ ಆಳಿಸ್ಕೊಂಡು ಅಭ್ಯಾಸ ಆಗೋಗ್ಬಿಟ್ಟಿದೆ. ಆಳೋನು ಬೇಕಷ್ಟೇ. ಏನಂತೀಯೋ ಮಗನೇ? ನಿಮ್ ಇಷ್ಟು ಸಪೋರ್ಟ್ ಇದ್ರೆ ಮೈನಿಂಗ್ ಏನು, ಸ್ಟೀಲ್ ಪ್ಲಾಂಟೇ ಓಪನ್ ಮಾಡ್ಬೋದು. ಮಾಡೋ ಮಗನೇ. ಪ್ರಪಂಚನೇ ಗೆಲ್ತೀನಿ ಅಂತ ನೀನು ನಿಂತಿರ್ಬೇಕಾದ್ರೆ ಸೈನ್ಯ ಕಳಿಸಲ್ಲ ಅಂತ ನಾನಂತೀನೇನೋ. ಆದ್ರೆ ಒಂದು ಮಾತನ್ನು ಮಾತ್ರ ಜ್ಞಾಪಕ ಇಟ್ಕೋ. ಈ ಊರಿನ ಜನ ಅಮಾಯಕರು. ಹಣಕ್ಕೆ ಅಧಿಕಾರಕ್ಕೆ ಬಗ್ಗಲ್ಲ, ಆದ್ರೆ ಪ್ರೀತಿಗೆ ಬೀಳ್ತಾರೆ. ಪಾಳೆಗಾರನ ಪಟ್ಟಕ್ಕೆ ಮರ್ಯಾದೆ ಕೊಡ್ತಾರೆ. ಆ ಪ್ರೀತಿ ಮೋಸ ಅಂತ ಗೊತ್ತಾದ್ರೆ ಬಲಿ ಹಾಕ್ತಾರೆ. ಏಯ್, ನೀನೊಂದು ಗೋಮುಖ ವ್ಯಾಘ್ರ ಅಂತ ನನಗೆ ಮುಂಚೆನೆ ಗೊತ್ತಿತ್ತು. ಈ ಪಾಳೆಗಾರ ವಂಶದಲ್ಲಿ ಹುಟ್ಟಿರೋ ಕರೆ ನಾಗರಹಾವು ನೀನು. ಅರೆ, ಏನು ಮಾಡಬಾರದು ಮಾಡಿದೀವಿ ಅಂತ. ಈ ಊರನ್ನ ಸೃಷ್ಟಿ ಮಾಡಿರೋರೆ ನಮ್ಮ ವಂಶದವರು. ಅದರಲ್ಲಿ ಸ್ವಲ್ಪ ಜಾಗನ ಬಳಸ್ಕೋತಿದೀವಿ ಅಷ್ಟೇ. ಅದು ನಮಗೋಸ್ಕರ ಅಲ್ಲ, ಊರಿನ ಜನಕ್ಕೋಸ್ಕರ. ನಾಗಪ್ಪ, ಪಾಳೆಗಾರ ಆಗೋ ಯೋಗ ನಿನಗಿರ್ಲಿಲ್ಲ. ನಿನ್ನ ಮಗನ ಆ ಸ್ಥಾನದಲ್ಲಿ ಕೂರಿಸಿ ಕಾಡು ಜನರ ಬೆಂಬಲ ತಗೊಂಡು ಊರ್ನ ಲೂಟಿ ಮಾಡಿ ಮಣ್ಣಿನ ಗರ್ಭಕ್ಕೆ ಕೈ ಹಾಕ್ತಾ ಇದ್ಯಾ. ತಾಯಿ ಚಾಮುಂಡೇಶ್ವರಿ ಅದನ್ನು ಮಾಡೋದಕ್ಕೆ ಬಿಡೋದಿಲ್ಲ. ಓಹೋ, ಮಣ್ಣಿನ ಮಗ ಇವನು. ಭವಿಷ್ಯವಾಣಿ ಹೇಳ್ಬಿಟ್ಟ. ನೀನು ನೇಲಿರಕ್ ಲಾಯಕ್ಕಿಲ್ಲ. ಒಳಗೋಗು, ಆ ತಾಯಿ ಗರ್ಭ ಕಾಪಾಡ್ಕೋ.
ತಾಯಿ ಉತ್ಸವಕ್ಕೆ ನಿಮಗ್ ಪ್ರೇರಣೆ ಆಯ್ತು ಅಂತ ಸುದ್ದಿ ಕೇಳಿದ್ವಿ. ಹೌದು, 26 ವರ್ಷಗಳ ನಂತರ ಉತ್ಸವ ಮಾಡಿಸ್ಕೊಳ್ಳೋದಕ್ಕೆ ತಾಯಿ ಮನಸ್ಸು ಮಾಡಿದಾಳೆ. ನಾವೆಲ್ಲ ಸೇರಿ ಅದ್ಧೂರಿಯಾಗಿ ಮಾಡಬೇಕು. ಒಪ್ತೀವಿ ಗುರುಗಳೇ, ಆದ್ರೆ ತಾಯಿ ಕತ್ತಲ್ಲಿ ಸೂರ್ಯಾದ್ಭುತ ಮಾಲೆ ಇಲ್ಲದೆ ಉತ್ಸವ ಹೇಗ್ ಮಾಡೋದು? ಕಾಲಾಯ ತಸ್ಮೈ ನಮಃ. ಈ ನವರಾತ್ರಿಲಿ ಉತ್ಸವ ನಡೆಯುತ್ತೆ. ಮಗ, ಪೂಜೆ ಶುರು ಆಯ್ತು, ರಾಜನೇ ಇನ್ನು ಬಂದಿಲ್ವಲ್ಲೋ? ಪ್ರತಿ ವರ್ಷನೂ ಕರೆಕ್ಟ್ ಟೈಮ್ ಬರ್ತಾನೆ ತಾನೆ, ಬಿಡಿ ಈಗಲೂ ಬರ್ತಾನೆ. ಅಣ್ಣ, 100 ಕಟ್ ಹಾಕಿದ್ರು ತೂಕ ಕಡಿಮೆ ಬರ್ತಾ ಇದೆ ಅಣ್ಣ. ಕೋಟಿಗೆ 12 kg ಬರ್ಬೇಕು. ಸರಿ ಬರ್ಲಿಲ್ಲ ಅಂದ್ರೆ ಯಾವ್ದನ್ನ ಬಂಡಲ್ ತೆಗ್ದಾಕ್ಬಿಟ್ಟು ಪ್ಯಾಕ್ ಮಾಡು. ಅವ್ರನ್ನೆಲ್ಲ ಚೆಕ್ ಮಾಡ್ದಲ್ಲೇ ಬಟ್ಟೆ ಕೊಟ್ಟು ಕಳ್ಸು. ಆಯ್ತು. ಸಡನ್ ಆಗಿ ಗಣೇಶ್ ಸ್ಟಾರ್ಟ್ ಮಾಡೋದು ತುಂಬಾ ಪ್ರಾಬ್ಲಮ್ ಆಗ್ಬೋದು ಪ್ರತಾಪ್. ಆ ತರ ಪ್ರಾಬ್ಲಮ್ ನ ಕ್ಲಿಯರ್ ಮಾಡೋದಕ್ಕೆ ತಾನೆ ಸರ್ಕಾರದೊಳಗೆ ನೀವಿರೋದು. ಸೆಂಟ್ರಲ್ ಇಂದ ಪರ್ಮಿಷನ್ ಇಲ್ಲದೆ ಮೈನಿಂಗ್ ಕೈ ಹಾಕೋದು ತುಂಬಾ ಫಜಿತಿ ಆಗುತ್ತೆ. ಎಲೆಕ್ಷನ್ ಟೈಮ್ ನಲ್ಲಿ 300 ಕೋಟಿ ಖರ್ಚು ಮಾಡಿದೀವಿ. ಗೊತ್ತಪ್ಪ ನನಗೆ. ನಿಮ್ಮಪ್ಪ ಮನಸ್ಸು ಮಾಡ್ಲಿಲ್ಲ ಅಂದಿದ್ರೆ ಈ ಗವರ್ಮೆಂಟ್ ಫಾರ್ಮ್ ಆಗ್ತಿತ್ತಾ? ಅಪ್ಪ CM ಹತ್ರ ಮಾತಾಡಿದ್ದಾರೆ. ನೀವ್ ಯಾರನ್ನ ಬುಕ್ ಮಾಡ್ಬೇಕೋ ಮಾಡಿ. ನಾನು ಚೈನಾಗ್ ಹೋಗಿ ಬರೋದ್ರೊಳಗೆ ಫಾರ್ಮ್ಯಾಲಿಟೀಸ್ ಕ್ಲಿಯರ್ ಆಗಿರ್ಬೇಕು. ನಮಸ್ಕಾರ ಅಣ್ಣ. ಹಾ, ಎಲ್ಲ ಸರಿ ಇದೆಯಾ? ಸರಿಯಾಗಿದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಆ ಲಾರಿಲಿದೆ. ಯಾರೋ ನೀನು? ನೀನ್ ಹಿಡ್ದಿದ್ಯಲ್ಲ ಲಾಂಗು, ಅದನ್ನ ಕೇಳು ಹೇಳುತ್ತೆ. ಇದು ಹೆಸರೇಳೋ ಲಾಂಗ್ ಅಲ್ಲ, ಉಸುರು ನಿಲ್ಸೋ ಲಾಂಗು. ಇದಕ್ಕೆ ಕೊಚ್ಚಾಕಕ್ ಮಾತ್ರ ಗೊತ್ತಿರೋದು. ಬೀಸಕ್ ನಿನಗ್ ಬರ್ಬೇಕಲ್ಲ. ಬೀಸ ಎಲ್ಲ ಇಟ್ಕೋ, ಬಲಿ ಬೀಳಲ್ಲ. ಬ್ಯಾಟ್ ಹಿಡ್ದ ಮಾತ್ರಕ್ಕೆ ಬ್ಯಾಟ್ಸ್ಮ್ಯಾನ್ ಆಗಲ್ಲ. ಅಯ್ಯೋ ಮಚ್ಚ, ಇವನೇನು ಕರ್ನಾಟಕ ಡಾನ ಇಲ್ಲ ಕರಾಟೆ ಕಿಂಗ? ಏಯ್, ಸ್ಟೇಟ್ ಲೆವೆಲ್ ಮಾತಾಡೋ ಸ್ಟೇಟಸ್ ನಿನ್ಗಿಲ್ಲ. ಗಲ್ಲಿ ನಾಯಿ ನೀನು. ತಾಯಿನಾಡ್ ವಿಷಯಕ್ಕೆ ಬಂದ್ರೆ ಜನ ಯಾರೇ ಇರ್ಲಿ, ಜಾಗ ಯಾವ್ದೇ ಇರ್ಲಿ, ನುಗ್ಗೊಡಿತೀನಿ. ನನ್ನ ಟಚ್ ಮಾಡಿ ನೀನ್ ಜೀವಂತವಾಗಿ ಹೋಗ್ಬಿಡ್ತೀಯಾ? ನನ್ನನ್ ಟಚ್ ಮಾಡಿ ನೀನ್ ಜೀವಂತವಾಗಿರ್ತೀಯಾ? ಬಡಿಯೋ ಸಿಡಲ್ ನಾನು. ಸಿಕ್ಕಾಕೋಬೇಡ, ಕತ್ತರ್ಸೋಗ್ತೀಯ.
ಸಂಬಂಧ ಇಲ್ದೇ ಇರೋ ವಿಷಯಕ್ಕೆ ಯಾಕಡೆ ಹಿಂಗ್ ಹೊಡಿತಾ ಇದೀಯಾ? ಸಂಬಂಧ ಇಲ್ದಿರೋರ್ನ ನೀವು ಸಾಯಿಸ್ಬೋದು, ಸಂಬಂಧ ಇಲ್ದಿರೋರ್ನ ನಾನ್ ಕಾಪಾಡ್ಬಾರ್ದಾ? ಪಬ್ಲಿಕ್ ಅಲ್ಲಿ ಲಾಂಗ್ ಹಿಡ್ಕೊಂಡು ಓಡಾಡ್ತೀರಾ? ಅಣ್ಣ ಪಬ್ಲಿಕ್ ಅಲ್ಲಿ ಲಾಂಗ್ ಹಿಡಿಯೋದಿರ್ಲಿ, ಅಡ್ಗೆ ಮನೆ ಚಾಕು ಸಹಿತ ಹಿಡಿಯಲ್ಲ. ನಡಿ, ನಮ್ ತೇರು ಗ್ಲಾಸ್ ಹಾಕ್ಸು. ನಡಿ ಅಮ್ಮ.